ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಇದೆ. ಅಂದು ನಾನು ಹೇಳುವಂಥ ಈ 3 ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲ ಸಿಗ್ತಾ ಹೋಗುತ್ತೆ. ಶಿವನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಶಿವನಲ್ಲಿ ನೀವು ಬೇಡಿಕೊಂಡ ಕೋರಿಕೆಗಳು ಸಹ ನೆರವೇರುತ್ತೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ಆರಾಧಿಸುವ ವಿಶೇಷ ಪರ್ವ ದಿನವೇ ಈ ಮಹಾಶಿವರಾತ್ರಿಯಾಗಿದೆ. ಶಿವನ ಅನುಗ್ರಹಕ್ಕೆ ಈ ದಿನ ಪಾಲಿಸಬೇಕಾದ ನಿಯಮಗಳು ಏನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮುಂಜಾನೆ ನೀವು ಬೇಗ ಎದ್ದು ಮನೆ ಶುದ್ಧಗೊಳಿಸಿ ನೀರು ಕಾಯಿಸಿ ಸ್ನಾನ ಮಾಡೋ ಮುಂಚೆ ನೀರಿಗೆ ಗೋಮೂತ್ರ ಹಾಕಿ ಸ್ನಾನ ಮಾಡಬೇಕು. ಗೋಮೂತ್ರ ಇಲ್ಲ ಅಂದರೆ ಒಂದು ಚಿಟಿಕೆಯಷ್ಟು ನೀವು ಅರಿಶಿಣವನ್ನು ನೀರಿಗೆ ಹಾಕಿಬಿಟ್ಟು ಆಮೇಲೆ ನೀವು ಸ್ನಾನವನ್ನು ಮಾಡಬೇಕು. ನಂತರ ನೀವು ಹಣೆಗೆ ವಿಭೂತಿ ಇಟ್ಟು ಶಿವನ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಹಣೆಗೆ ವಿಭೂತಿ ಇಡದೆ ಶಿವನ ಪೂಜೆನ ಮಾಡಬೇಡಿ, ಯಾಕೆಂದರೆ ಶಿವನಿಗೆ ವಿಭೂತಿ ಅಂದರೆ ತುಂಬ ಇಷ್ಟ. ನೀವು ಹಣೆಗೆ ವಿಭೂತಿಯನ್ನು ಇಡದೇ ಪೂಜೆ ಮಾಡಿದರೆ ನಿಮಗೆ ಪೂಜೆಯ ಯಾವ ಫಲನೂ ಸಹ ಸಿಗೋದಿಲ್ಲ. ನಿಮಗೆ ಪೂಜೆಯ ಸಂಪೂರ್ಣ ಫಲ ಸಿಗಬೇಕು ಅಂದರೆ ನೀವು ಹಣೆಗೆ ವಿಭೂತಿಯನ್ನು ಇಟ್ಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡಿ. ಮತ್ತು ಮಹಿಳೆಯರು ಏನು ಮಾಡಬೇಕು ಅಂದರೆ ಕೈಗೆ ಹಸಿರು ಬಳೆಯನ್ನು ಹಾಕ್ಕೊಂಡ್ಬಿಟ್ಟು ನೀವು ಹಣೆಗೆ ವಿಭೂತಿಯನ್ನು ಹಚ್ಕೊಂಡ್ಬಿಟ್ಟು ನೀವು ಪೂಜೆನ ಮಾಡಬೇಕು. ಯಾಕೆಂದರೆ ಹಸಿರು ಬಳೆ ಅಂದರೆ ಪಾರ್ವತಿ ದೇವಿಗೆ ತುಂಬ ಇಷ್ಟ. ನೀವು ಶಿವನ ಜೊತೆಗೆ ಪಾರ್ವತಿ ದೇವಿಯ ಅನುಗ್ರಹವೂ ನಿಮಗೆ ಸಿಗಬೇಕು ಅಂದರೆ ನೀವು ಕೈಗೆ ಹಸಿರು ಬಳೆಯನ್ನು ಹಾಕ್ಕೊಂಡ್ಬಿಟ್ಟು ನೀವು ಪೂಜೆ ಮಾಡೋದ್ರಿಂದ ಸಾಕಷ್ಟು ನಿಮಗೆ ಒಳ್ಳೆಯ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೊಂದು ಕೆಲಸನ ನೀವು ಮಾಡಿ. ನೆಕ್ಸ್ಟ್ ನೀವು ಶಿವನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಾನು ಈ ದಿನ ಉಪವಾಸವನ್ನು ಇದ್ದುಬಿಟ್ಟು ನಿಮ್ಮ ಪೂಜೆಯನ್ನು ಮಾಡಿ ನಿಮ್ಮ ಆರಾಧನೆಯನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಿಮ್ಮ ಏನಕ್ಕೆ ನೀವು ಉಪವಾಸವನ್ನು ಇರ್ತೀರಾ, ನಿಮ್ಮ ಬೇಡಿಕೆಗಳು ಏನು ಅನ್ನೋದನ್ನು ಎಲ್ಲದನ್ನು ಹೇಳ್ಕೊಂಬಿಟ್ಟು ಇದನ್ನೆಲ್ಲ ನೆರವೇರಿಸು ಅಂತ ಕೇಳ್ಕೊಂಬಿಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಭಾನುವಾರ ಸಂಜೆ ಯಾವ ಥರ ಪೂಜೆ ಮಾಡಬೇಕು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆ ಪಡಿಬೇಕು ಅಂದರೆ ರಾತ್ರಿಯೇ ಪೂಜೆ ಮಾಡಬೇಕು. ರಾತ್ರಿ ಸಮಯದಲ್ಲಿ ಯಾರು ಶಿವನನ್ನು ಪೂಜೆ ಮಾಡ್ತಾರೋ ಅವರು ಸಕಲ ಪಾಪಗಳು ನಾಶವಾಗ್ತವೆ ಎಂದು ಪುರಾಣಗಳಲ್ಲಿ ಸಹ ತಿಳಿಸ್ಕೊಟ್ಟಿದ್ದಾರೆ. ಶಿವ ಅಲಂಕಾರ ಪ್ರಿಯ ಅಲ್ಲ, ಶಿವ ಅಭಿಷೇಕ ಪ್ರಿಯ. ಶಿವನಿಗೆ ಅಭಿಷೇಕ ಅಂದರೆ ತುಂಬಾ ಇಷ್ಟ. ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದರೆ ಯಾವೆಲ್ಲ ಲಾಭ ಸಿಗುತ್ತೆ ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀರಿನಿಂದ ನೀವು ಅಭಿಷೇಕ ಮಾಡಬೇಕು. ನೀರಿಗೆ ಸ್ವಲ್ಪ ಗರಿಕೆಯನ್ನು ಹಾಕಿ ಗರಿಕೆ ನೀರಿನಿಂದ ನೀವು ಅಭಿಷೇಕವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲವೂ ದೂರ ಆಗ್ತವೆ. ನಿಮಗೆ ಏನೇ ಕಷ್ಟಗಳಿದ್ದರೂ ಅವೆಲ್ಲ ಸಹ ನೀವು ಗರಿಕೆ ನೀರಿನಿಂದ ನೀವು ಅಭಿಷೇಕ ಮಾಡೋದ್ರಿಂದ ನಿಮಗೆ ಆ ಕಷ್ಟಗಳೆಲ್ಲ ದೂರ ಆಗ್ತವೆ. ಗರಿಕೆ ನೀರು ಸಹ ಅಮೃತಕ್ಕೆ ಸಮಾನವಾಗಿದ್ದು. ಎರಡನೇದು ಬಂದುಬಿಟ್ಟು ಕಬ್ಬಿನ ರಸದಿಂದ ಅಭಿಷೇಕ ಮಾಡಬೇಕು. ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ, ನೀವೇನು ಬೇಡ್ಕೊಂಡಿರ್ತೀರಲ್ಲ ಅದೆಲ್ಲವೂ ಕೂಡ ಈಡೇರುತ್ತೆ. ಮತ್ತು ಉತ್ತಮ ಆರೋಗ್ಯ, ನಿಮಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಸಾಲ್ವಾಗುತ್ತೆ. ಮತ್ತು ಸಂಪತ್ತು ಅಭಿವೃದ್ಧಿ ಹೆಚ್ಚಾಗುತ್ತೆ. ಶಿವನ ಕೃಪೆಗೆ ನೀವು ಪಾತ್ರರಾಗ್ತೀರ ಕಬ್ಬಿನ ರಸದಿಂದ ನೀವು ಅಭಿಷೇಕ ಮಾಡಿದರೆ. ಥರ್ಡ್ ಒಂದು ಬಂದುಬಿಟ್ಟು ಸಕ್ಕರೆಯಿಂದ ನೀವು ಅಭಿಷೇಕ ಮಾಡಿದರೆ ಸರ್ವ ಸಂಕಷ್ಟಗಳು ದೂರ ಆಗ್ತವೆ. ನಿಮಗೆ ಏನೇ ಕಷ್ಟಗಳಿದ್ದರೂ ಅದೇನೂ ಸಾಲ್ವ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡರೂ ನೀವು ಸಕ್ಕರೆಯಿಂದ ನೀವು ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ಅಥವಾ ಸಕ್ಕರೆಯಿಂದ ನೀವು ಪ್ರಸಾದ ಥರ ಮಾಡಿದರೂ ಸಹ ನೀವು ನೈವೇದ್ಯ ಸಹ ಮಾಡ್ಬೋದು. ಇಲ್ಲ ಸಕ್ಕರೆ ಅಭಿಷೇಕ ಮಾಡಿದ್ರೂ ಕೂಡ ಸರ್ವ ಕಷ್ಟಗಳೆಲ್ಲವೂ ದೂರ ಆಗ್ತವೆ. ನೆಕ್ಸ್ಟ್ ಫೋರ್ತ್ ಒಂದು ಬಂದುಬಿಟ್ಟು ಬಿಲ್ಪತ್ರೆಯನ್ನು ನೀರಿನಲ್ಲಿ ನೆನೆಸಿ ಬಿಲ್ಪತ್ರೆಯಿಂದ ಅಭಿಷೇಕ ಮಾಡಿದರೆ ಕೆಲಸ ಕಾರ್ಯಗಳಲ್ಲಿ ನೀವು ಗೆಲುವು ಸಿಗ್ತದೆ. ತುಂಬ ದಿನದಿಂದ ನೀವು ಅಂದ್ಕೊಂಡ ಕೆಲಸಗಳು ಆಗ್ತಾ ಇಲ್ಲ ಅಂತ ಅಂದರೆ, ಆ ಕೆಲಸಗಳಲ್ಲಿ ನಿಮಗೆ ಜಯ ಸಿಗ್ತಾ ಇಲ್ಲ ಅಂದರೆ ಬಿಲ್ಪತ್ರೆಯಿಂದ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ಪತ್ರೆ. ಸೊ ಬಿಲ್ಪತ್ರೆಯಿಂದ ನೀವು ಅಭಿಷೇಕ ಮಾಡೋದ್ರಿಂದ ಶಿವನ ಮೆಚ್ಚುಗೆಗೆ ಪಾತ್ರ ಆಗ್ತೀರಾ. ಮತ್ತು ನಿಮ್ಮ ಕೆಲಸಗಳು ಏನು ಪೆಂಡಿಂಗ್ ಉಳಿದಿರುತ್ತಲ್ಲ ಆ ಕೆಲಸಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಜಯ ಸಿಗುತ್ತೆ. ಸೊ ಬಿಲ್ಪತ್ರೆಯಿಂದ ಅಭಿಷೇಕ ಮಾಡೋದು ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟು ಫಿಫ್ತ್ ಒಂದು ಬಂದುಬಿಟ್ಟು ವಿಭೂತಿ ನೀರಿನಿಂದ ನೀವು ಅಭಿಷೇಕ ಮಾಡಿದರೆ ಸಕಲ ಪಾಪಗಳೆಲ್ಲವೂ ಸಹ ನಾಶವಾಗ್ತವೆ ಅನ್ನೋದು ಪುರಾಣಗಳಲ್ಲಿ ಹೇಳಿದ್ದಾರೆ. ಸೊ ವಿಭೂತಿ ಶಿವನಿಗೆ ತುಂಬಾ ಇಷ್ಟ. ನೀವು ವಿಭೂತಿ ಧರಿಸ್ಕೊಂಡು ಪೂಜೆ ಮಾಡಿದರೂ ಸಹ ಒಳ್ಳೆಯದು. ವಿಭೂತಿಯಿಂದ ನೀವು ಅಭಿಷೇಕ ಮಾಡಿದರೂ ಕೂಡ ಸಕಲ ಪಾಪಗಳೆಲ್ಲವೂ ಕೂಡ ನಾಶವಾಗ್ತವೆ. ನೆಕ್ಸ್ಟು ಸಿಕ್ಸ್ತ್ ಒಂದು ಬಂದುಬಿಟ್ಟು ಹಾಲು ಮೊಸರು ಮತ್ತು ತುಪ್ಪ. ಹಾಲು ಮೊಸರು ತುಪ್ಪದಿಂದ ಅಭಿಷೇಕ ಮಾಡಿದರೆ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಸಂಬಂಧಗಳಲ್ಲಿ ಇರುವಂತಹ ಬಿರುಕುಗಳನ್ನು ಇದು ಹೋಗಲಾಡಿಸುತ್ತೆ. ಇವಾಗ ಕೆಲವೊಂದು ಸಂಬಂಧಗಳೆಲ್ಲ ಚೆನ್ನಾಗಿರಲ್ಲ, ಮನಸ್ತಾಪ ಆಗಿರುತ್ತೆ, ಅದನ್ನೆಲ್ಲನೂ ಸಹ ಇದು ಸರಿ ಮಾಡುತ್ತೆ ಹಾಲು ಮೊಸರು ತುಪ್ಪದಿಂದ ಅಭಿಷೇಕ ಮಾಡಿದರೆ. ಏಕೆಂದರೆ ಇದೆಲ್ಲ ಶಾಂತ ಒಂದು ಸ್ವಭಾವದ್ದು. ಹಾಗಾಗಿ ಹಾಲು ಮೊಸರು ತುಪ್ಪದಿಂದ ಅಭಿಷೇಕ ಮಾಡಿದರೆ ನಮ್ಮ ಸಂಬಂಧಗಳೆಲ್ಲವೂ ಕೂಡ ಚೆನ್ನಾಗಾಗುತ್ತೆ.
ಇನ್ನು ಯಾವ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು, ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು, ಮತ್ತು ಶಿವನಿಗೆ ಇಷ್ಟವಾದ ನೈವೇದ್ಯವನ್ನು ಏನು ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದರೆ ಅದರಲ್ಲಿ ಸಾಕಷ್ಟು ಮಾಹಿತಿ ಇದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.